ಶಿವಭಕ್ತ ನಂದಿ ಶಿವನ ವಾಹನ ನಂದಿಯಾದ ಕಥೆ. ಶಿವನಿಂದ ಸೃಷ್ಟಿಸಲ್ಪಟ್ಟ ಕಾಲಭೈರವ ಬ್ರಹ್ಮಹತ್ಯಾ ದೋಷಕ್ಕೆ ಗುರಿಯಾಗಿದ್ದು ಹೇಗೆ? ಶಿವಪುರಾಣ ಭಾಗ 10 ನೀವು ನೋಡಿಲ್ಲ ಅಂದರೆ ಶಿವಪುರಾಣದ ಎಲ್ಲ ಭಾಗಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಆದಷ್ಟು ಈ ಶಿವಪುರಾಣದ ಎಲ್ಲ ವಿಡಿಯೋವನ್ನು ನೋಡಿ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ನನ್ನು ಪ್ರೆಸ್ ಮಾಡಿ. ಇದೇ ಥರ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಒಮ್ಮೆ ದೇವತೆಗಳ ರಾಜನಾದ ಇಂದ್ರನು ತನ್ನ ಐರಾವತ ಆನೆಯ ಮೇಲೆ ಸವಾರಿ ಮಾಡುತ್ತಿರುವಾಗ ದೂರ್ವಾಸ ಮುನಿಗಳು ತಮಗೆ ಸಿಕ್ಕ ದಿವ್ಯವಾದ ಪುಷ್ಪಮಾಲೆಯನ್ನು ಇಂದ್ರನಿಗೆ ಉಡುಗೊರೆಯಾಗಿ ನೀಡುತ್ತಾರೆ. ಆದರೆ ಇಂದ್ರನು ಅಹಂಕಾರದಿಂದ ಆ ಮಾಲೆಯನ್ನು ಆನೆಯ ಸೊಂಡಿಲ ಮೇಲೆ ಇಡುತ್ತಾನೆ. ಆನೆಯು ಅದನ್ನು ನೆಲಕ್ಕೆ ಹಾಕಿ ತುಳಿಯುತ್ತದೆ. ಇದರಿಂದ ಕೋಪಗೊಂಡ ದೂರ್ವಾಸರು, ನಿನ್ನ ಸಂಪತ್ತು ಮತ್ತು ಐಶ್ವರ್ಯವೆಲ್ಲವೂ ನಾಶವಾಗಲಿ ಎಂದು ಶಪಿಸುತ್ತಾರೆ. ಈ ಶಾಪದ ಪ್ರಭಾವದಿಂದ ದೇವತೆಗಳು ಶಕ್ತಿಹೀನರಾಗುತ್ತಾರೆ ಮತ್ತು ಅಸುರರ ರಾಜ ಬಲಿ ಚಕ್ರವರ್ತಿ ಲೋಕವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾನೆ. ದೇವತೆಗಳು ತಮ್ಮ ಶಕ್ತಿಯನ್ನು ಮರಳಿ ಪಡೆಯಲು ವಿಷ್ಣುವಿನ ಮೊರೆ ಹೋಗುತ್ತಾರೆ. ಹಾಗಾಗಬೇಕಾದರೆ ನೀವು ದಾನವರು ಕೂಡಿ ಕ್ಷೀರಸಾಗರದಲ್ಲಿ ಔಷಧಿಗಳನ್ನೆಲ್ಲ ಹಾಕಿ ಮಂದರ ಪರ್ವತವನ್ನು ಕಡಗೋಲಿನ ಹಾಗೆ ಮಾಡಿ ಕಡೆಯಿರಿ. ಆಗ ಕ್ಷೀರಸಾಗರದಲ್ಲಿ ಒಳ್ಳೆಯ ಅಮೃತವು ಸಿಗುತ್ತದೆ. ಅದು ನಿಮಗೆ ಮರಣ ಬಾರದಂತೆ ಮಾಡುತ್ತದೆ ಎಂದು ವಿಷ್ಣು ಅವರೊಂದಿಗೆ ಹೇಳಿದನು. ದೇವತೆಗಳು ಹೋಗಿ ಮಂದರ ಪರ್ವತವನ್ನು ಕೀಳಲು ಪ್ರಯತ್ನ ಮಾಡಿದರು. ಎಷ್ಟೇ ಪ್ರಯತ್ನ ಮಾಡಿದರೂ ಮಂದರ ಪರ್ವತವು ಕದಲಲೇ ಇಲ್ಲ. ಆಗ ದೇವತೆಗಳು ಮತ್ತೆ ಮೇರು ಪರ್ವತಕ್ಕೆ ಹೋಗಿ ವಿಷ್ಣುಮೂರ್ತಿಯೊಂದಿಗೆ ಮಂದರ ಪರ್ವತವನ್ನು ಕೀಳಲು ತಮಗೆ ಸಾಧ್ಯವಾಗಲಿಲ್ಲವೆಂದು ಮೊರೆಯಿಟ್ಟುಕೊಂಡರು. ವಿಷ್ಣುಮೂರ್ತಿಯು ಆದಿಶೇಷನನ್ನು ನೋಡಿ, ಶೇಷ, ಈ ದೇವತೆಗಳಿಗಾಗಿ ನೀನು ಮಂದರ ಪರ್ವತವನ್ನು ಕಿತ್ತು ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಹಾಕಿಬಿಟ್ಟು ಬಾ ಎಂದು ಆಜ್ಞೆ ಮಾಡಿದನು. ಅದರಂತೆ ಆದಿಶೇಷನು ಮಂದರ ಪರ್ವತವನ್ನು ಕಿತ್ತು ಎತ್ತಿಕೊಂಡು ಹೋಗಿ ಕ್ಷೀರ ಸಮುದ್ರದಲ್ಲಿ ಹಾಕಿ ಬಂದನು. ಹಾಲ ಸಮುದ್ರವನ್ನು ಕಡದರೆ ಬರುವ ಅಮೃತದ ಸ್ವಲ್ಪ ಭಾಗವನ್ನು ಸಮುದ್ರನಿಗೆ ಕೊಡುವುದೆಂದು ದೇವತೆಗಳು ಒಪ್ಪಿಕೊಂಡಿದ್ದರು. ಆದರೆ ಅಷ್ಟರಿಂದ ಸಮುದ್ರವನ್ನು ಕಡೆಯುವ ಸಮಸ್ಯೆ ತೀರಿ ಹೋಗಲಿಲ್ಲ. ಮಂದರ ಪರ್ವತವು ಸಮುದ್ರದಲ್ಲಿ ಮುಳುಗಿ ಕಾಣದಂತಾಯಿತು. ಅದನ್ನು ಯಾರಾದರೂ ಎತ್ತಿ ಹಿಡಿದುಕೊಂಡರೇನೆ ದೇವದಾನವರು ಸಮುದ್ರವನ್ನು ಕಡೆಯಲು ಸಾಧ್ಯವಾಗುತ್ತಿತ್ತು. ಹಾಗೆ ಎತ್ತಿ ಹಿಡಿದು ಕಡೆಯಲಾಗುವಂತೆ ಮಾಡುವವರು ಯಾರಿದ್ದಾರೆ? ದೇವತೆಗಳು ಮತ್ತೆ ವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಂಡರು. ಆಗ ವಿಷ್ಣು ದಯೆ ತೋರಿಸಿ ಮಹಾಕೂರ್ಮದ ರೂಪ ಧರಿಸಿ ತನ್ನ ಬೆನ್ನಿನಲ್ಲಿ ಮಂದರ ಪರ್ವತವನ್ನು ಮೇಲೆತ್ತಿ ಹಿಡಿಯಲು ಒಪ್ಪಿದನು. ಅದೆಲ್ಲ ಸರಿಯಾಯಿತಾದರೂ ಕಡೆಯಲು ಸರಿಯಾದ ಹಗ್ಗ ಸಿಗಲಿಲ್ಲ. ಆಗ ಮಹಾಸರ್ಪ ವಾಸುಕಿ ಮುಂದೆ ಬಂದು ತಾನು ಕಡಗೋಲಿನ ಹಗ್ಗವಾಗಲು ಒಪ್ಪಿಕೊಂಡನು. ಅದಾದ ಮೇಲೆ ದೇವತೆಗಳು ದಾನವರು ಹಾಲ ಸಮುದ್ರವನ್ನು ಮಥಿಸಲು ತೊಡಗಿದರು. ಆಗಲೂ ಒಂದು ತಕರಾರು ಎದ್ದಿತು. ದೇವತೆಗಳು ವಾಸುಕಿಯ ತಲೆಯ ಭಾಗವನ್ನು ಹಿಡಿಯುವೆವೆನ್ನಲು ದಾನವರು ಒಪ್ಪಲಿಲ್ಲ. ನಾವು ವಾಸುಕಿಯ ಬಾಲ ಹಿಡಿಯುವುದೇ, ಎಂದಿಗೂ ಸಾಧ್ಯವಿಲ್ಲ ಎಂದು ಪಟ್ಟು ಹಿಡಿದು ವಾಸುಕಿಯ ತಲೆಯ ಭಾಗವನ್ನೇ ಹಿಡಿದರು. ಬಾಲವನ್ನು ದೇವತೆಗಳೇ ಹಿಡಿಯಬೇಕಾಯಿತು. ಅಂತೂ ಇಂತೂ ಹೀಗೆ ಸಮುದ್ರ ಮಥನವು ಪ್ರಾರಂಭವಾಯಿತು. ದೇವತೆಗಳು ದಾನವರು ದೀರ್ಘಕಾಲದವರೆಗೆ ಶ್ರಮವಹಿಸಿ ಹಾಲ ಸಮುದ್ರವನ್ನು ಕಡೆಯುವಾಗ ಅದರಿಂದ ಅಮೃತ ಬರುವುದಕ್ಕೆ ಮೊದಲು ಹಾಲಾಹಲವೆಂಬ ವಿಷರಸವು ಹೊರಟು ಅತಿ ವೇಗವಾಗಿ ಎಲ್ಲ ದಿಕ್ಕುಗಳಿಗೂ ಹರಡತೊಡಗಿತು. ಅದನ್ನು ನೋಡಿ ಎಲ್ಲರೂ ಹೆದರಿ ನಡುಗುತ್ತಾ ಆರ್ತನಾದ ಮಾಡತೊಡಗಿದರು. ಯಾರಿಗೂ ಏನೂ ತೋರದೆ ಎಲ್ಲರೂ ವೇಗವಾಗಿ ಕೈಲಾಸ ಪರ್ವತಕ್ಕೆ ಹೋಗಿ ಅಲ್ಲಿ ಪಾರ್ವತಿ ಸಹಿತನಾಗಿದ್ದ ಶಿವನನ್ನು ನೋಡಿ, ದೇವದೇವ, ಹಾಲಾಹಲ ವಿಷವು 3 ಲೋಕಗಳನ್ನು ದಹಿಸಿಕೊಂಡು ಬರುತ್ತಿದೆ. ಅದರಿಂದ ನಮ್ಮನ್ನು ರಕ್ಷಿಸು. ಲೋಕಗಳಿಗೆಲ್ಲ ನೀನೇ ಈಶ್ವರನಾಗಿರುವಿ. ನಿನ್ನ ಪರಮ ಜ್ಯೋತಿಯ ಆದ್ಯಂತವನ್ನು ನೋಡಲು ಇಂದ್ರನಿಗೂ ಬ್ರಹ್ಮನಿಗೂ ವಿಷ್ಣುವಿಗೂ ಸಾಧ್ಯವಾಗುವಂತಹದ್ದಲ್ಲ. ಆದ್ದರಿಂದ ವಿಷಮಯವಾಗುವ ಜಗತ್ತನ್ನು ಈಗ ನೀನೇ ಕಾಪಾಡಬೇಕಾಗಿದೆ ಎಂದು ಮೊರೆಯಿಟ್ಟರು. ಅವರ ದುಸ್ಥಿತಿಯನ್ನು ನೋಡಿ ಶಿವನು ಕನಿಕರ ಪಡುತ್ತಾ ಪಾರ್ವತಿಯನ್ನು ನೋಡಿ, ಇವರೆಲ್ಲ ಕ್ಷೀರಸಾಗರವನ್ನು ಮಥಿಸುವುದರಿಂದ ಕಾಲಕೂಟ ವಿಷವು ಹುಟ್ಟಿಕೊಂಡು ಪ್ರಜೆಗಳಿಗೆಲ್ಲ ಎಂತಹ ಕಷ್ಟ ಬಂತೋ ನೋಡಿದೆಯಾ? ನಾನೀಗ ಆ ವಿಷವನ್ನು ಹೀರಿ ನುಂಗಿಬಿಡುವುದಾಗಿ ನಿಶ್ಚಯಿಸಿದ್ದೇನೆ ಎಂದನು.
ಅದಕ್ಕೆ ಪಾರ್ವತಿ ಒಪ್ಪಿಗೆ ನೀಡಿದಳು. ಆಗ ಶಿವನು ಲೋಕಗಳೆಲ್ಲ ವ್ಯಾಪಿಸುವ ವಿಷವನ್ನೆಲ್ಲ ಬಾಚಿ ಒಂದಾಗಿ ಸೇರಿಸಿ ತನ್ನ ಬಾಯಿಯೊಳಗೆ ಹಾಕಿ ಒಳಗೆ ನುಂಗದೆ ಕಂಠದಲ್ಲಿಯೇ ನಿಲ್ಲಿಸಿಕೊಂಡನು. ಮಹೇಶ್ವರನ ಮೇಲೆ ಕೂಡ ಆ ವಿಷವು ತನ್ನ ಪ್ರಭಾವ ತೋರಿಸದೆ ಬಿಡಲಿಲ್ಲ. ಆಗ ಪಾರ್ವತೀದೇವಿ ಶಿವನ ಕಂಠವನ್ನೇ ಹಿಡಿದು ಆ ವಿಷವನ್ನು ಕಂಠದಲ್ಲಿಯೇ ನಿಲ್ಲಿಸಿಬಿಡುತ್ತಾಳೆ. ಅವನ ಕಂಠವು ಕರಟಿ ಕರಗಾಯಿತು. ಅಂದಿನಿಂದ ಎಲ್ಲರ ಭಯವೂ ನಿವಾರಣೆಯಾಗಿ ಶಿವನಿಗೆ ನೀಲಕಂಠನೆಂಬ ಹೆಸರು ಬಂತು. ಶಿವನ ದಯೆಯಿಂದ ಕೂಲಕೂಟದ ಭಯವೂ ನಿವಾರಣೆಯಾದ ಮೇಲೆ ದೇವದಾನವರು ಮತ್ತೆ ಹಾಲ ಸಮುದ್ರವನ್ನು ಕಡೆಯತೊಡಗಿದರು. ಆಗ ಸಮುದ್ರದಿಂದ ಕಾಮಧೇನು ಹುಟ್ಟಿ ಎದ್ದು ಬಂದಿತು. ಅದನ್ನು ಯಜ್ಞ ಕಾರ್ಯಗಳಿಗಾಗಿ ಮುನಿಗಳು ತೆಗೆದುಕೊಂಡರು. ಆಮೇಲೆ ಉಚ್ಛಶ್ರವೆಂಬ ಬಿಳಿ ಕುದುರೆ ಹುಟ್ಟಿತು. ಅದು ತನಗೆ ಬೇಕೆಂದು ಬಲಿ ಹೇಳಿದನು. ಇಂದ್ರನು ಅದು ತನಗೆ ಬೇಕೆಂದಾಗ ವಿಷ್ಣು ಸುಮ್ಮನಿರುವಂತೆ ಸನ್ನೆ ಮಾಡಿ ಇಂದ್ರನ ಬಾಯಿ ಮುಚ್ಚಿಸಿದನು. ಅದಾದ ಮೇಲೆ ಹಾಲ ಸಮುದ್ರದಿಂದ ಐರಾವತವೆಂಬ ಬಿಳಿ ಬಣ್ಣದ 4 ದಂತಗಳಿರುವ ಆನೆ ಹುಟ್ಟಿತು. ಅದರ ಬೆನ್ನಿಗೆ ಪಾರಿಜಾತವು ಎದ್ದಿತು. ಅದರ ಹಿಂದೆಯೇ ಅಪ್ಸರಸಿಯರು ಹುಟ್ಟಿದರು. ಆಮೇಲೆ ದೇದೀಪ್ಯಮಾನಳಾಗಿ ಬೆಳಗುವ ಲಕ್ಷ್ಮೀದೇವಿ ಉದ್ಭವಿಸಿ ಬಂದಳು. ಅವಳು ಸ್ವತಃ ಬಂದು ವಿಷ್ಣುವಿನ ವಕ್ಷಸ್ಥಲವನ್ನು ವರಿಸಿಕೊಂಡಳು. ಲಕ್ಷ್ಮಿಯೊಂದಿಗೆ ಹಾಲ ಸಮುದ್ರದ ಒಳಗಿಂದ ಚಂದ್ರನು ಬೆಳಗುತ್ತಾ ಎದ್ದು ಬಂದನು. ಎಲ್ಲವೂ ಬಂದ ಮೇಲೆ ಹಾಲ ಸಮುದ್ರದೊಳಗಿಂದ ಧನ್ವಂತರಿ ಅಮೃತ ಕಲಶವನ್ನು ಹಿಡಿದುಕೊಂಡು ಮೇಲೆ ಬಂದನು. ಕೂಡಲೇ ದೈತ್ಯರು ಆತುರದಿಂದ ಅಮೃತ ಕಲಶವನ್ನು ಧನ್ವಂತರಿಯಿಂದ ಚಟಕ್ಕನೆ ಎಳೆದುಕೊಂಡು ದೂರ ಓಡಿ ಹೋಗಿ ಅಲ್ಲಿ ತಮ್ಮೊಳಗೆ ತಾವು ನನಗೆ ತನಗೆ ಎಂದು ತಕರಾರು ಮಾಡಿಕೊಳ್ಳತೊಡಗಿದರು. ಅದನ್ನು ನೋಡಿ ದೇವತೆಗಳು ವಿಷ್ಣುವಿನೊಂದಿಗೆ ಮೊರೆಯಿಟ್ಟರು. ಚಿಂತಿಸಬೇಡಿ, ಇದೋ ಈಗಲೇ ನಾನು ಮಾಯೋಪಾಯದಿಂದ ಅಮೃತವು ನಿಮಗೆ ದಕ್ಕುವಂತೆ ಮಾಡುತ್ತೇನೆ ನೋಡಿರಿ ಎಂದು ಅಭಯವಿತ್ತನು. ಆಮೇಲೆ ವಿಷ್ಣು ಅತ್ಯಂತ ಆಕರ್ಷಣೆಯ ಸೌಂದರ್ಯವುಳ್ಳ ಮೋಹಿನಿಯ ರೂಪ ಧರಿಸಿ ದೈತ್ಯರ ಹತ್ತಿರ ಹೋದನು. ಅವರು ಆ ಮೋಹಿನಿಯನ್ನು ನೋಡಿ ಮೋಹದಿಂದ ಮತಿಗೆಟ್ಟರು. ನಿನಗೂ ಬೇಕೆ? ಈಗ ನಾವು ಈ ಅಮೃತಕ್ಕಾಗಿ ಮೊದಲು ಯಾರಿಗೆ ಎಂದು ತಗಾದ ಮಾಡಿಕೊಂಡಿದ್ದೇವೆ. ನೀನು ನ್ಯಾಯವಾಗಿ ನಮಗೆ ಇದನ್ನು ಹಂಚಿಕೊಡುವೆಯಾ? ನಿನಗೂ ಸ್ವಲ್ಪ ಇಟ್ಟುಕೋ ಎಂದರು ದೈತ್ಯರು. ನಾನು ಮಾಡುವುದಕ್ಕೆ ಆಕ್ಷೇಪ ಮಾಡದೆ ಸುಮ್ಮನಿರುವಿರಾದರೆ ಹಂಚಿಕೊಡಲು ಅಡ್ಡಿಯಿಲ್ಲ ಎಂದಳು ಮೋಹಿನಿ. ದಾನವರು ಅದಕ್ಕೆ ಒಪ್ಪಿದರು. ಅಮೃತ ಕಲಶ ಮೋಹಿನಿಯ ಕೈಗೆ ಸಿಕ್ಕಿತು. ಮೋಹಿನಿ ದೇವತೆಗಳನ್ನು ದಾನವರನ್ನು ಬೇರೆ ಬೇರೆ ಪಂಕ್ತಿಗಳಲ್ಲಿ ಕೂಡಿಸಿ ದೇವತೆಗಳ ಪಂಕ್ತಿಗೆ ಅಮೃತವನ್ನು ಹಂಚತೊಡಗಿದಳು. ಅವಳ ಮಾತಿಗೆ ಕಟ್ಟುಬಿದ್ದ ದೈತ್ಯರು ಅಭ್ಯಂತರವೇನೂ ಹೇಳಲಿಲ್ಲ. ಆದರೆ ಸ್ವರ್ಭಾನು ಎಂಬ ಅಸುರನಿಗೆ ಮೋಹಿನಿ ಕೇವಲ ದೇವತೆಗಳಿಗೆ ಮಾತ್ರ ಅಮೃತ ನೀಡುತ್ತಿದ್ದಾಳೆ ಎಂಬ ಸಂಶಯ ಬಂತು. ಸ್ವರ್ಭಾನುವು ದೇವತೆಯ ರೂಪವನ್ನು ಧರಿಸಿ ಸೂರ್ಯ ಮತ್ತು ಚಂದ್ರರ ಮಧ್ಯ ಹೋಗಿ ಕುಳಿತುಕೊಂಡನು. ಮೋಹಿನಿಯು ಆ ದೇವ ರೂಪದಲ್ಲಿದ್ದ ಅಸುರನಿಗೂ ಅಮೃತವನ್ನು ನೀಡಿದಳು. ಅವನು ಅದನ್ನು ಕುಡಿಯುತ್ತಿದ್ದಂತೆಯೇ ಸೂರ್ಯ ಮತ್ತು ಚಂದ್ರರು ಇವನು ದೇವತೆಯಲ್ಲ, ಅಸುರ ಎಂದು ವಿಷ್ಣುವಿಗೆ ಸನ್ನೆ ಮೂಲಕ ತಿಳಿಸಿದರು. ತಕ್ಷಣವೇ ಮಹಾವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಆ ಅಸುರನ ಕುತ್ತಿಗೆಯನ್ನು ಕತ್ತರಿಸಿದನು. ಅಸುರನು ಅಮೃತವನ್ನು ಈಗಾಗಲೇ ಕುಡಿದಿದ್ದರಿಂದ ಅವನ ದೇಹವು ಕತ್ತರಿಸಲ್ಪಟ್ಟರೂ ಸಾಯಲಿಲ್ಲ. ಅಮೃತವು ಅವನ ಗಂಟಲುವರೆಗೆ ತಲುಪಿದ್ದರಿಂದ 2 ಭಾಗಗಳು ಜೀವಂತವಾಗಿದ್ದವು. ಕತ್ತರಿಸಲ್ಪಟ್ಟ ತಲೆಯ ಭಾಗವನ್ನು ರಾಹು ಎಂದು ಕರೆಯಲಾಯಿತು. ಇದು ಹಾವಿನ ಮುಖವನ್ನು ಹೋಲುತ್ತದೆ. ಕತ್ತರಿಸಲ್ಪಟ್ಟ ಉಳಿದ ದೇಹದ ಭಾಗವನ್ನು ಕೇತು ಎಂದು ಕರೆಯಲಾಯಿತು. ಇದು ಹಾವಿನ ಬಾಲದಂತಿದೆ. ತನ್ನನ್ನು ಹಿಸಿಕಿಕೊಟ್ಟ ಸೂರ್ಯ ಮತ್ತು ಚಂದ್ರರ ಮೇಲೆ ರಾಹು ಮತ್ತು ಕೇತುವಿಗಳಿಗೆ ದ್ವೇಷ ಉಂಟಾಯಿತು. ಪುರಾಣಗಳ ಪ್ರಕಾರ ಇಂದಿಗೂ ಅವರು ಸೂರ್ಯ ಮತ್ತು ಚಂದ್ರರನ್ನು ನುಂಗಲು ಪ್ರಯತ್ನ ಮಾಡುತ್ತಾರೆ. ಇದನ್ನು ನಾವು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಎಂದು ಕರೆಯುತ್ತೇವೆ. ವಿಷ್ಣು ಮೋಹಿನಿಯ ರೂಪದಲ್ಲಿ ದೈತ್ಯರನ್ನು ಬೆಪ್ಪುಬಡಿಸಿ ಅಮೃತವನ್ನು ದೇವತೆಗಳಿಗೆ ಕೊಟ್ಟ ಸಂಗತಿಯನ್ನು ತಿಳಿದ ಶಿವನು ವೃಷಭ ವಾಹನದ ಮೇಲೆ ಪಾರ್ವತೀ ದೇವಿಯೊಂದಿಗೆ ವಿಷ್ಣುವನ್ನು ನೋಡಲು ಬಂದನು. ನಾನು ನಿನ್ನ ಅವತಾರಗಳೆಲ್ಲ ನೋಡಿದ್ದೇನೆ. ಈಗ ಮೋಹಿನಿಯ ಅವತಾರವೆತ್ತಿದ್ದಂತೆ ಅದನ್ನು ನೋಡೋಣವೆಂದು ಕುತೂಹಲದಿಂದ ಬಂದೆ. ತೋರಿಸುವೆಯಾ ಎಂದನು. ದೈತ್ಯರನ್ನು ಸಮ್ಮೋಹಿಸಲಿಕ್ಕಾಗಿ ಎತ್ತಿದ ಆ ರೂಪವನ್ನು ನೀವು ಕೂಡ ನೋಡಿದರೆ ನನಗೇನೂ ಆಕ್ಷೇಪವಿಲ್ಲ, ನೋಡಿರಿ ಎಂದು ವಿಷ್ಣು ಅದೃಶ್ಯನಾಗಿ ತುಸು ದೂರದಲ್ಲಿ ಮೋಹಿನಿಯ ರೂಪದಲ್ಲಿ ಚೆಂಡಿನೊಂದಿಗೆ ಆಡುವುದು ಕಾಣಿಸಿತು.
ಆ ಮೋಹಿನಿಯನ್ನು ನೋಡಿದ ಕೂಡಲೇ ಶಿವನು ತನ್ನೊಂದಿಗಿರುವ ಪಾರ್ವತಿಯನ್ನು ಪ್ರಮಥ ಗಣಗಳನ್ನು ಮರೆತು ಬಿಟ್ಟನು. ಎಲ್ಲರೂ ನೋಡುತ್ತಿದ್ದ ಹಾಗೆಯೇ ಶಿವನು ಮೋಹಿನಿಯ ಹಿಂದೆಯೇ ಹೋಗತೊಡಗಿದನು. ಅಷ್ಟರಲ್ಲಿ ಅವನಿಗೆ ಇದೆಲ್ಲ ವಿಷ್ಣು ಮಾಯೆ ಎಂದು ನೆನಪಿಗೆ ಬಂತು. ವಿಷ್ಣು ಶಿವನ ಆತ್ಮನಿಷ್ಠೆಯನ್ನು ಮೆಚ್ಚಿ ಪ್ರಶಂಸೆ ಮಾಡಿದನು. ಆಮೇಲೆ ಶಿವನು ವಿಷ್ಣುವಿನಿಂದ ಅಪ್ಪಣೆ ಪಡೆದು ಪಾರ್ವತಿಯೊಂದಿಗೆ ಕೈಲಾಸಕ್ಕೆ ಹಿಂದಿರುಗಿದನು. ಇದಿಷ್ಟು ಶಿವಪುರಾಣ 11ನೇ ಭಾಗ. ಮುಂದಿನ ಭಾಗಕ್ಕೋಸ್ಕರ ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.